Praise the Lord. Very good morning. Today is very happy morning. ನಾನು ಮೆಸೇಜ್ ಮಾಡೋದಕ್ಕೆ ದೇವರ ಆಶೀರ್ವದಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. It's a wonderful day, God giving. Priceless brother, priceless sister, praise the Lord. Beautiful my childrens. I love you so much, childrens. Auntie, uncle, so Shabbat Shalom day by day. God giving is very beautiful, giving food. Hallelujah. Amen. ಪ್ರೇಯರ್ ಮಾಡ್ಕೊಳ್ಳುವ. ಪ್ರೀತಿ ಸ್ವರೂಪನಾಗಿರುವ ತಂದೆ ಆದ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಉನ್ನತನು, ಮಹೋನ್ನತನು, ಅದ್ಭುತ ವಿಚಿತ್ರವಾದಂಥ ಆಗಿರುವ ನೀನಾಗಿದೆಯಾ. ಪವಿತ್ರಾತ್ಮನೇ, ನಿನ್ನ ಮಾತುಗಳು ನಿನ್ನ ಮಾತಾಗಿರಲಿ. ನನ್ನ ತುಟಿಯಲ್ಲಿ ಬರುವಂಥ ಒಂದೊಂದು ಮಾತು ನಿನ್ನ ಅಭಿಷೇಕ ಕೊಡಿರಲಿ. ಯಾರ್ಯಾರು ಈ ವಾಕ್ಯವನ್ನು ನೋಡ್ತಾರೋ ಅವ್ರಿಗೆಲ್ಲ ಒಂದು ದೊಡ್ಡ ಆಶೀರ್ವಾದ ಉಂಟಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ದೇನೆ. ಉಂಟಾಗದಲ್ಲದೆ ಇವರು ಅದರ ರುಚಿ ನೋಡಿ ಬೇರೆಯವ್ರಿಗೆ ಹೇಳೋದಕ್ಕೆ ಕೃಪೆ ಕೊಡು. ಒಳ್ಳೆ ಗುಡ್ ಟೆಸ್ಟ್ ಮನಿಯಾಗಿ ಇವ್ರ ಲೈಫ್ ನಾಳೆ ದಿನ ನೀನು ಬರುವ ದಿನದಲ್ಲಿ ಇವರು ಅದ್ಭುತ ವಿಚಿತ್ರವಾಗಿ ನಾವು ಸ್ಥಿರವಾಗಿ ನಿಂತುಕೊಂಡಿದ್ದೀವಿ, ನಾವು ಬರಲಿಕ್ಕೆ ಪರಲೋಕಕ್ಕೆ ಎಂಬುದಾಗಿ ಇವರಿಗೆ ಆಶೀರ್ವಾದ ಮೇಲೆಗೆ ಕೃಪೆಯನ್ನು ತೋರಿಸ್ಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಸೊ ಟುಡೇಸ್ ಮೈ ಟಾಪಿಕ್ ಇಸ್ ಎಂಜಾಯ್ ಐ ಗಿವಿಂಗ್. ನಾನು ಉಲ್ಲಾಸದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ದಯವಿಟ್ಟು ವಿಶೇಷವಾಗಿ ಪ್ರಾರ್ಥನೆ ಮಾಡಿರಿ. ದಿ ಸಿಸ್ಟರ್ಸ್, ಸುಮಾರು ಜನ ನಿಮ್ಮ ವಾಕ್ಯವನ್ನು ನಾವು ನೋಡಬೇಕಾದ್ರೆ ನಮ್ಮ ಮನೆಯಲ್ಲಿ ಸೈತಾನ್ ಸ್ಪಿರಿಟ್ಗಳು ಭಾಳ ಬರ್ತಾ ಇದೆ, ಶಬ್ದ ಆಗ್ತಾ ಇದೆ, ನಮ್ಮ ಜೊತೆಲಿ ಕಿರ್ಚಾಡುವಂಥ ಸೌಂಡ್ ಎಲ್ಲ ಬರ್ತಾ ಇದೆ. ನಾವು ನಮ್ಗೆ ಅದು ಇರೋಕ್ಕಾಗ್ತಾ ಇಲ್ಲ ಅಂತ, ಅದಕ್ಕೆ ಅವರು ನಿಮ್ಮ ವಾಕ್ಯ ನೋಡಿದಾಗಲೇ ಅದು ನಮ್ಮ ಮೈಯೆಲ್ಲ ಜುಮ್ಮೆಲ್ಲ ಆಗ್ತಾ ಇದೆ. ಅದು ತಡ್ಕೊಳ್ಳೋ ರೀತಿಯಲ್ಲಿ ಆಗ್ತಾ ಇಲ್ಲ. ಏನು ಸಿಸ್ಟರ್ ಇದೆಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವರು ನಿಮ್ಮನ್ನು ಮುದ್ದಾಗಿ ಮುಡ್ತಾ ಇದ್ದಾರೆ. ಪ್ರೀತಿ ಉಳ್ಳ ಮಕ್ಕಳೇ, ಅದನ್ನು ನೀವು ಯಾವುದೂ ಕೂಡ ಭಯ ಆಗುತ್ತೆ ಆ ಸಂದರ್ಭದಲ್ಲಿ. ಡೋಂಟ್ ವರಿ. ಆ ಸಮಯದಲ್ಲಿ ಯೇಸುವಿನ ರಕ್ತ, ಯೇಸುವೇ ನೀನು ನನ್ನ ಜೊತೆಲಿ ಇರು ಸ್ವಾಮಿ, ಕರ್ತನೇ ಸಮಯದಲ್ಲಿ ನನ್ನ ಜೊತೆಲಿ ಇರಪ್ಪ ಅಂತ ನೀವು ಪ್ರಾರ್ಥನೆ ಮಾಡಿರಿ. ಆ ಟೈಮಲ್ಲಿ ನಿಮಗೆ ದೊಡ್ಡ ಒಂದು ಅಭಿಷೇಕ ಆಗುವಂಥ ರೀತಿಯಲ್ಲಿ ಆಗುವಂಥದ್ದಾಗಿದೆ. ಸಿಸ್ಟರ್, ನಮಗೆ ಬೆಳಗ್ಗೆನೇ ವಾಕ್ಯವನ್ನು ಕೊಡಿ ಸಿಸ್ಟರ್. ನಾವು ಕೆಲಸಕ್ಕೆಲ್ಲ ಹೋಗಬೇಕಾದ್ರೆ ನಮಗೆ ಆ ವಾಕ್ಯ ನೋಡ್ಕೊಂಡು ಹೋಗ್ತೀವಿ. ಯಾಕಂದರೆ ಈ ಕೊರೋನಾ ಟೈಮಲ್ಲಿ ನಮಗೆ ಕೆಲಸ ಇಲ್ಲ, ಏನೂ ಇಲ್ಲ, ಜೀವನ ಭಾಳ ಕಷ್ಟ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೊ ಓಕೆ, ನೋಡ್ತೀನಿ ಬ್ರದರ್ ಆ್ಯಂಡ್ ಸಿಸ್ಟರ್, ಪ್ಲೀಸ್ ನನಗೋಸ್ಕರ ಪ್ರೇಯರ್ ಮಾಡಿ. ನೀವು ಹೇಳಿದ ತಕ್ಷಣ ಕೊಡಲಿಕ್ಕೆ ಅದು ಆಗೋದಿಲ್ಲ. ದೇವರ ಚಿತ್ತ ಏನಿದೆ ಅದೇ ಆಗಬೇಕು ಅಂತ. ಲಾಸ್ಟ್ ನೈಟ್ ನಾನು ಮನ್ಕೊಳ್ಳಬೇಕಾದ್ರೆ 3 ದೇವದೂತರು ನನಗೆ 3 ಗಂಟನ್ನು ಬಂದು ವಾಕ್ಯದ ಗಂಟುಗಳು ಓಪನ್ ಮಾಡ್ತಾ ಇದ್ದಾರೆ. ಬಟ್ ನನಗೆ ಟಯರ್ಡ್ನೆಸ್ ಆಗಿದೆ, ಆಗ್ತಾ ಇಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಸೊ ಕಮ್ಮಿಂಗ್ 4 o'clock ನಾನು ಅದನ್ನು ರೀಚ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ವಾಕ್ಯಗಳು ತುಂಬ ನನಗೆ ಪ್ರತ್ಯೇಕವಾಗಿ ಬರೋತಾ ಇದೆ. ನನಗೆ ಆ ರೀತಿ ಒಂದು ಸೊ ಈ ನನ್ನ ಮಗಳಿಲ್ಲ, ಊರಿಗೆ ಹೋಗಿದ್ದಾಳೆ. ಈ ಟ್ರಾನ್ಸ್ಲೇಷನ್ ಶಿ ಈಸ್ ಕಮ್ಮಿಂಗ್. ಆಫ್ಟರ್ ದಟ್ ಐ ವಿಲ್ ಗಿವ್. ನಾನು ಅವಳ ನಿಮ್ಮನ್ನು ಇಂಟ್ರೊಡಕ್ಷನ್ ಮಾಡ್ತೀನಿ. ಸೊ ವೆರಿ ಗುಡ್ ಟೀಚಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು. ಶಿ ಈಸ್ ಪ್ರೆಸೆಂಟ್ಲಿ ಈಗ 4th ಇಂದ 5th ಸ್ಟ್ಯಾಂಡರ್ಡಿಗೆ ಬಂದಿದ್ದಾಳೆ. ಸೊ ಅದರಿಂದ ನನಗೂ ಸ್ವಲ್ಪ ಟ್ರಾನ್ಸ್ಲೇಷನ್ಸ್ ಒಬ್ಬಳೆ ನಾನು ಅದು ಕೊಡು, ಇದು ನೋಡಿ, ಇಲ್ಲಿ ಬೈಬಲ್ ಓದಿ, ಇದು ಸಣ್ಣದು ಒಂದು ಮೊಬೈಲಲ್ಲಿ ಇಟ್ಕೊಂಡು ಸೊ ಎಲ್ಲ ಮಾಡಿದ್ರೆ ಚಿಕ್ಕ ಕಾರ್ಯನೇ ದೊಡ್ಡ ಕಾರ್ಯ ಆಗುತ್ತೆ. ನಮ್ಮ ಲೆವೆಲ್ ಹಿಂಗಿರಲ್ಲ, ಹೀಗಿರುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ, ಆ ರೀತಿ ಆಗುತ್ತೆ. ಟುಡೇಸ್ ಮೈ ಟಾಪಿಕ್ ಇಸ್ ಉಲ್ಲಾಸ, ಸಂತೋಷಕರವಾದಂಥ. ಸಿಸ್ಟರ್, ನಾವು ಸಂತೋಷವಾಗಿರಬೇಕು. ನಾವು ಬೆಳಗಿನ ಜಾವ ಎದ್ದಿದ ತಕ್ಷಣ ಮನೆಯಲ್ಲಿ ಯಾರ್ಯಾರೋ ಏನೇನೋ ಅಂತ ಇರ್ತಾರೆ. ನಿನ್ನೆ ಮನೆಯೆಲ್ಲ ಆಗಿರೋವಂಥ ಯೋಚನೆಯೂ ಕೂಡ ಅದೇ ಆಗಿರುತ್ತೆ. ಬ್ರದರ್ ಆ್ಯಂಡ್ ಸಿಸ್ಟರ್, ನಾವು ಪಾಪಗಳು ಮಾಡೋಂಥ ಜೀವಿತದಲ್ಲಿ ಇರುವಂಥ ಮಕ್ಕಳು ರಾತ್ರಿ ವೇಳೆಯಲ್ಲಿ ಅದನ್ನು ಕೂಡ ಪಾಪದ ಆಲೋಚನೆಯಲ್ಲಿ ನಿದ್ದೆ ಮಾಡುವರಂತರ ಆಗಿರ್ತಾರೆ. ಅದರಿಂದ ನಾನು ಹೊರಗಡೆ ಬರೋದೇ ಯಾಕೆ? ಅದು ಒಂದು ದಿನ ನಾನು ಖಂಡಿತ ಕ್ಲಾಸ್ ತೊಗೊಳ್ತೀನಿ. ದಯವಿಟ್ಟು ವಿಶೇಷವಾಗಿ ಪ್ರಾರ್ಥನೆ ಮಾಡಿರಿ ದೇವರು. ಯಾಕಂದರೆ ಯಾವ ಸಮಯದಲ್ಲಿ ಏನೇನು ಬೆಂಕಿ ವಾಕ್ಯಗಳು ಹೋಗಬೇಕೋ ವಾಕ್ಯಗಳೆಲ್ಲ ಹೋಗೋದಕ್ಕೆ ದೇವರು ಆಶೀರ್ವಾದ ಮಾಡಲಿ. ತಿಳ್ಕೊಳ್ಳೋದು ತುಂಬ ಇದೆ ಸಿಸ್ಟರ್ ಆ್ಯಂಡ್ ಬ್ರದರ್ಸ್. ಈ ಕೊರೋನಾ ಟೈಮಲ್ಲಿ ನಮ್ಗೆ ಈ ರೀತಿ ಒಂದು ಸಿಚುವೇಶನ್ ಬಂದಿದೆ ಅಂದ್ಕೊಳ್ತಾ ಇದ್ದೀರಲ್ಲ, ಇಸ್ ವೆರಿ ಎಂಜಾಯ್ ಆಗಿರಿ. ನೀವು ಥಿಂಕ್ ಮಾಡಬೇಡಿ, ಹ್ಯಾಪಿಯಾಗಿರಿ. ದೇವರೇ ನೀನು ಏನೇನು ಚಿತ್ತ, ಯಾಕಂದರೆ ಭೂಲೋಕವನ್ನು ಸೃಷ್ಟಿ ಮಾಡಿಸಿದ ಆತನು ಹೇಳಿದ ಒಂದು ಮಾತನ್ನು ಕೂಡ
ಎಲ್ಲ ಮಾತು ನೆರವೇರಿದೆ ಎಂಬುದಾಗಿ ನಾವು ಆದಿಕಾಂಡದಲ್ಲಿ ನೋಡ್ತೀವಿ. ಅಲ್ಲೆಲ್ಲೂಯ್ಯ. ಪ್ರತಿಯೊಂದು ಆತನ ಬಾಯಿಂದ ಬಂದಿರುವಂಥದ್ದೆಲ್ಲ ಸೃಷ್ಟಿಯಾಗಿರುವಂಥದ್ದು. ಪ್ರತಿಯೊಂದನ್ನು ನಾವು ಭೂಲೋಕದಲ್ಲಿ ಇರುವುದಕ್ಕೂ ಆತನೇ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಸೃಷ್ಟಿಸುವ ಆಗಿರುವ ಆತನಾಗಿರುತ್ತೆ. ಪ್ರತಿಯೊಂದನ್ನು ಆತನ ನೋಡ್ಕೊಳ್ತಾನೆ. ನಿಮ್ಮ ಚಿಂತೆ ಭಾರ ಎಲ್ಲ ಯೇಸುವಿನ ಮೇಲೆ ಹಾಕಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಉಲ್ಲಾಸ ಎಂಜಾಯ್ ಬಗ್ಗೆ ತುಂಬ ಕ್ಲಾಸಸ್ ಇದೆ, ಅದು 3-4 ಡೇಸ್ ಮೇಲೇ ಆಗುತ್ತೆ. ಬಟ್ ನಾನು ಲಿಟಲ್ ಶಾರ್ಟಲ್ಲಿ ಐ ವಿಲ್ ಗಿವಿಂಗ್. ಪ್ಲೀಸ್ ಕ್ಯಾಚಿಂಗ್ ಆ್ಯಂಡ್ ಎಂಜಾಯ್, ಯು ಟೇಕ್ ಆ್ಯಂಡ್ ಈಟ್. ನಿಮ್ಗೆ ಎಷ್ಟು ಜನಕ್ಕೆ ಅನ್ಯ ಭಾಷೆ ಬರುತ್ತೋ ದಯವಿಟ್ಟು ಅನ್ಯ ಭಾಷೆಯಲ್ಲಿ ಮಾತಾಡಿ. ಇಲ್ಲ ನಾನು ಬರ್ತಾ ಇಲ್ಲ ಸಿಸ್ಟರ್ ಅಂತ ಹೇಳಿದ್ರೆ ಸ್ತೋತ್ರಗಳು ಹೇಳ್ಕೊಂಡು ಆಮೇನ್ ಹಾಲೆಲೂಯಾ ಅಂತ ಹೇಳ್ಕೊಂಡು ದೇವ್ರಿಗೆ ಸ್ತೋತ್ರ ಹೇಳ್ತಾ ಕೇಳ್ಕೊಳ್ಳೋರಾಗಿರಿ. ಸ್ಯಾಮ್ಸ್ ಕೀರ್ತನೆ 2:11 ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸಿಸಿರಿ. ಭಯಭಕ್ತಿ, ರೆಸ್ಪೆಕ್ಟ್, ಗಾಡ್ ಗಿವಿಂಗ್ ದಸ್ ಗಾಡ್ ವರ್ಡ್ ಆರ್ ಟೇಕಿಂಗ್ ರೆಸ್ಪೆಕ್ಟ್. ಅದನ್ನು ಒಬ್ಬೇ ಆಗಿ ತಗೋಬೇಕು. ದೇವರೇ ವಾಕ್ಯವನ್ನು ನನಗೆ ಕೊಟ್ಟಿದ್ಯಾ ಸ್ವಾಮಿ, ವಾಕ್ಯ ಪ್ರಕಾರದಲ್ಲಿ ನನ್ನ ಜೀವಿತ, ಅದೇ ಭಯಭಕ್ತಿ. ಆಮೇಲೆ ನಾನು ಒಂದು ಮಾತು ಹೇಳ್ತೀನಿ, ಎಷ್ಟೋ ಸಾವಿರ ಗಟ್ಟಲೆ ಇರುವಂತಹ ಪಾಸ್ಟ್ರಮ್ಮಗಳು ಯಾರೇ ಇರಲಿ ಕೂಡ ನಮಗೆ ಒಬ್ರು ಇದ್ದಾರೆ. ಅವ್ರು ಯಾರಂದರೆ ಯೇಸು ಸ್ವಾಮಿ. ಅವರೇ ನಮಗೆ ಮೇನ್ ಬಾಸ್, ಮೇನ್ ಗುರು. ಆತನ ಬಿಟ್ಟು ನಾವು ಏನು ಕಾರ್ಯಗಳು ಮಾಡೋಕ್ಕಾಗಲ್ಲ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಪಾಸ್ಟ್ರುಗಳು ನನಗೆ ಅದು ಏನಿಲ್ಲ, ಒಳ್ಳೆ ಟೀಚಿಂಗ್ಸ್ ಒಳ್ಳೆ ಎಲ್ಲ ಇದ್ದಾರೆ. ನಮ್ಮ ಪಾಸ್ಟ್ ಹೇಳಿದ್ರೆ ನಾನು ಮಾಡ್ತೀನಿ, ನಮ್ಮ ಪಾಸ್ಟ್ ಇದು ಮಾಡ್ತೀನಿ ಅದು ಮಾಡ್ತೀನಿ, ಇಟ್ಸ್ ವೆರಿ ಗುಡ್, ಎಲ್ಲ ಇಲ್ಲ ಅಂತ ಅಲ್ಲ. ಆದರೆ ತುಂಬ ಪ್ರಾಮುಖ್ಯತೆ ನೀವು ಯಾರಿಗೆ ಕೊಡಬೇಕಂದ್ರೆ ದೇವರಾದ ಯೇಸು ಕ್ರಿಸ್ತನಿಗೆ ನೀವು ಕೊಡುವಂಥ ಒಂದು ಅದು ಮೈಂಡಿಗೆ ನೀವು ಬರಬೇಕು, ಅದು ರೀಚ್ ಆಗಬೇಕು ನೀವು. ಆಮೇಲೆ ಆ ರೆವಿಲೇಷನ್ಸ್ ಗಾಡ್ ಕೊಡಬೇಕಾದ್ರೆ ಇದು ನನ್ನ ಒಡೆಯ, ನನ್ನ ರಾಜ, ನನ್ನ ಕುಂಬಾರನು ಅಂತ ನನಗೆ ಕೊಟ್ಟಂಥ ವಾಕ್ಯಗಳು ಅಂತ ದೇವರು ನೀವು ಆಶೀರ್ವಾದದಿಂದ ಅದನ್ನು ತೆಗೆದುಕೊಳ್ಳೋರಾಗಿರಬೇಕು. ಶಿಷ್ಯಂದಿರು ದೇವರ ವಾಕ್ಯ ಏನು ಮಾಡ್ತಾರೆ ಏನಿಲ್ಲ ಅಂತ ಎಷ್ಟು ಫಾಲೋ ಮಾಡ್ತಾ ಇದ್ರಲ್ವಾ. ಆದರೆ ಯೇಸುಸ್ವಾಮಿ ಬಳಿಯಲ್ಲಿ ಅವರು ಎಲ್ಲ ಕಾರ್ಯಗಳು ಮಾಡ್ತಾ ಇದ್ದಾರೆ. ಆದರೂ ಕೂಡ ಯೇಸುಸ್ವಾಮಿನೇ ಬರಬೇಕು ಎಂಬುದಾಗಿ ಅವರ ಒಂದು ಅಭಿಲಾಷೆಗಳು ಇತ್ತು ಅವ್ರಿಗೆ. ಅದೇ ರೀತಿ ನಮ್ಮ ಅಭಿಲಾಷೆಗಳು ಏನಿರಬೇಕಂದ್ರೆ ಯೇಸು ಸ್ವಾಮಿ ಮಾಡುವಂಥ ಕಾರ್ಯಗಳು ಆತನ ಚಿತ್ತನುಸಾರವಾಗಿ ನಡೆಯುವಂಥರಾಗಿರ್ಬೇಕು. ಆಮೇಲೆ ಅಲ್ಲಿ ನಾನು ಆ ಟಾಪಿಕ್ ಇನ್ನೊಂದು ದಿನ ಬರ್ತೀನಿ. ನಾನು ಸ್ವಲ್ಪ ಕೊಟ್ಬಿಟ್ಟು ನಿಮಗೆ ಕನ್ಫ್ಯೂಷನ್ ಆಗೋಕ್ಕೆ ನಾನು ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ. ನೋಡಿ, ಯೆಹೋವನು ಭಯಭಕ್ತಿಯಿಂದ ಸೇವಿಸಿರಿ. ಭಯಭಕ್ತಿ, ದೇವರೇ ಬೆಳಗಿನ ಜಾವದಲ್ಲಿ ಇದ್ದು ನಾನು ಪ್ರಾರ್ಥನೆ ಮಾಡಬೇಕು, ನಿನ್ನ ವಾಕ್ಯ ಕೇಳಬೇಕು, ಈ ದಿನ ನಿನ್ನ ಚಿತ್ತ ಏನಿದೆಯೋ ಅದೇ ಆಗಲಿ ಸ್ವಾಮಿ ಎಂಬುದಾಗಿ ನಾವು ಭಯಭಕ್ತಿಯಿಂದ ನಡೆಯೋರಂತರಾಗಿರ್ಬೇಕು. ಆಮೇಲೆ ಮತ್ತೆ ನಡುಗುತ್ತಾ ಉಲ್ಲಾಸ ಪಡಿರಿ ಅಂದರೆ ದೇವರಿಗೆ ಕೊಟ್ಟಂಥ ಒಂದು ಆಶೀರ್ವಾದಕ್ಕಾಗಿ ನನಗೆ ಸ್ತೋತ್ರ. ನಾನು ಇದರಲ್ಲೇ ಚೆನ್ನಾಗಿದ್ದೀನಿ. ಇವತ್ತು ನನಗೆ ಊಟ ಇಲ್ಲ, ಆದರೂ ನನಗೆ ಏನೋ ಒಂದು ಅನ್ನ ಜೊತೆಲಿ ಏನೋ ಒಂದು ಉಪ್ಪಿನಕಾಯಿ ನೆಂಚ್ಕೊಳ್ಳೋಕ್ಕಾದರೂ ದೇವ್ರು ನನಗೆ ಕೊಟ್ರಲ್ಲ, ದೇವರೇ ಸ್ತೋತ್ರ. ಒಂದು ಸಣ್ಣ ಕೆಲಸ ದಿನಕ್ಕೆ 100 ರೂಪಾಯಿ ಆದರೂ ದೇವರೇ ನನಗೆ ಕೊಟ್ಟಂಥ ಈ ಸೌಭಾಗ್ಯಕ್ಕಾಗಿ ನನಗೆ ಸ್ತೋತ್ರ. ಎಲ್ಲರೂ ಚರ್ಚಲ್ಲಿ 1000 ಗಟ್ಟಲೆ ಎಷ್ಟೋ ಕೋಟಿಗಟ್ಟಲೆ ದುಡ್ಡು ಹಾಕ್ತಾ ಇದ್ದಾರೆ. ದೇವರೇ ನನ್ನ ಕೈಯಲ್ಲಿ ಕೊಟ್ಟಂತೆ ಈ 5 ರೂಪಾಯಿಗಾಗಿ ನಿನಗೆ ಸ್ತೋತ್ರ ಅಂತ ಅದು ಭಯಭಕ್ತಿಯಿಂದ ನೀವು ಇದು ಮಾಡ್ರಿ. ಯಾರು ದೇವ್ರ ವಾಕ್ಯ ಹೇಳ್ತಾ ಇದ್ರೆ ಅದು ಗಮನ ಇಟ್ಟು ಕೇಳಿ. ನೀವು ಯಾವಾಗ ದೇವರ ವಾಕ್ಯಗಳು ನೀವು ಕೇಳ್ತಿರೋ ನಿಮ್ಮ ಹೃದಯದಲ್ಲಿ ಅದು ಕಾರ್ಯ ನಡೀತಾ ಇರುತ್ತೆ, ಆಟೋಮೆಟಿಕ್ ಆಗಿ ನಡೆಯುತ್ತಾ ಇರುತ್ತೆ. ಕೆಲವರು ಏನು ಮಾಡ್ತಾರೆ, ಕೆಲವೊಂದು ಸ್ವಲ್ಪ ತಗೊಂಡ್ಬಿಟ್ಟು ಕೆಲವರು ಈ ಕಿವಿಲಿ ಬಿಡ್ತಾರಲ್ಲ, ಆ ಥರ ನೀವೇನಾರ ದೇವರಲ್ಲಿ ಜೀವಿತ ಮಾಡ್ತಾ ಇದ್ರೆ ಖಂಡಿತ ನಿಮಗೆ ನೀವೇ ಮೋಸ ಮಾಡ್ಕೊಳ್ಳುವಂಥ ಜೀವಿತದಲ್ಲಿ ನೀವು ಇರುವಂತರಾಗಿದ್ದೀರಾ ಪ್ರಿಯರೇ. 5 ಮತ್ತು ಕೀರ್ತನೆ 5:12 ಆದ ಕಾರಣ ನಿನ್ನನ್ನು ಮೊರೆ ಹೋಗಿರೋವರೆಲ್ಲರೂ ಸಂತೋಷ ಪಡುವರು, ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು, ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ವೆರಿ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್. ಜೀಸಸ್, ದೇವರೇ ನನಗೆ ಸ್ತೋತ್ರ. ಎಷ್ಟು ಮುದ್ದಾಗಿ ಹೇಳ್ತಾ ಇದ್ದಾರೆ ನೋಡಿ. ಆದ ಕಾರಣ ನಿನ್ನನ್ನು ಯಾರ್ಯಾರು ದೇವರಲ್ಲಿ ಮೊರೆ ಹೋಗ್ತಾ ಪ್ರಾರ್ಥಿಸ್ತಾ ಇದ್ದಾರೋ, ಸಂತೋಷ ಪಡ್ತಾ ಇದ್ದಾರೋ, ನಿನ್ನನ್ನು ಕಾಪಾಡುವವನೆಂದು ಅವರು ಯಾವಾಗಲೂ, ನನ್ನನ್ನು ಕಾಪಾಡುವವನೆಂದು ಅವರು ಯಾವಾಗಲೂ
ಆನಂದ ಧ್ವನಿ ಮಾಡೋರು ಎಷ್ಟೇ ಕಷ್ಟದಲ್ಲಿದೆ, ದೇವರೇ ನಿನ್ನನ್ನು ಕಾಪಾಡ್ತೀಯ ಅದಕ್ಕಾಗಿ ಸ್ತೋತ್ರ, ನನ್ನನ್ನು ಆಶೀರ್ವದಿಸ್ತೀಯಲ್ಲ ಅದಕ್ಕಾಗಿ ಸ್ತೋತ್ರ, ನನಗೆ ಎಷ್ಟೇ ಕಷ್ಟ ಬಂದರೆ ನೀನು ನನ್ನ ಜೊತೆಯಲ್ಲಿ ಇರ್ತೀಯಲ್ಲ ಅಂತ ಹೇಳ್ತಾ 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 ಜೀವಿಸುತ್ತಾ ಸಂತೋಷ ಪಡುವವರು ಇದಾರಲ್ಲ, ಅವ್ರ ಲೈಫು ಹಿಂಗಿರೋದಿಲ್ಲ. ಆ ಒಂದು ಬ್ಯೂಟಿಫುಲ್ ಆಗಂತ ಒಂದು ಫ್ಲವರ್ ಹರಡುತ್ತೆ ನೋಡಿ, ಆ ರೀತಿ ಒಂದು ಅದ್ಭುತ ರೀತಿಯಲ್ಲಿ ಇರುತ್ತೆ. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲೇ ಉಲ್ಲಾಸಗೊಳ್ಳುವರು. ಆಮೇನ್ ಆಮೇನ್ ಆಮೇನ್. ಜೀಸಸ್ ನೇಮ್ ಯಾರ್ಯಾರು ಹೇಳ್ತಾರೋ ಪ್ರೀತಿಯಿಂದ ಅವ್ರ ಉಲ್ಲಾಸ, ಎಂಜಾಯ್ ಇಸ್ ವೆರಿ ಬ್ಯೂಟಿಫುಲ್ ಲೈಫ್. ನೋ ಆಮೇನ್. ಯಾರು ಈ ರೀತಿ ಒಂದು ಎಂಜಾಯ್ ನಿಮ್ಮ ಜೀವಿತ, ಬೆಳಗಿನ ಜಾವದ ಎದ್ದಿದ ತಕ್ಷಣ ಈ ವಾಕ್ಯಗಳನ್ನು ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿರಬೇಕು. ದಯವಿಟ್ಟು ನೋಡಿ ಎಂತೆಂಥ ರೆವಲೇಷನ್ಸ್ ಗಾಡ್ ಗಿವಿಂಗ್ ಜೀಸಸ್ ನೇಮ್. ಆಮೇನ್ ಆಮೇನ್. ಎಷ್ಟು ಜನ ಇದನ್ನ ನೀವು ಸ್ವೀಕರಿಸ್ಕೊಳ್ತಾ ಇದ್ದೀರಾ, ಎಷ್ಟು ಜನ ಇದಕ್ಕೆ ಅರ್ಥ ಆಗ್ತಾ ಇದೆ ಎಂಬುದಾಗಿ ನಿಮ್ಮಲ್ಲಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ದಯವಿಟ್ಟು ಕೀರ್ತನೆ 14:7, ಪ್ಲೀಸ್ ರೀಡ್ ಇಟ್ ಫಾಸ್ಟ್ಲಿ. ಚಿಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆ ಬೇಗನೆ ಬರಲಿ. ಯೆಹೋವನು ದುರವ್ಯವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು. ಆಮೇಲೆ ಅಲ್ಲೆಲ್ಲೂಯ. ನೆಕ್ಸ್ಟ್ 53ನೇ ಕೀರ್ತನೆ 6. ರಬಾಲ ದುಲ್ಲರ ಶಂದಲ ರಬಾರಿ ಕಟುಲುರು ದುಲ್ಲುರು ಮಹಾಸಿ ಯಾಶಿಂದಲ್ಲರ ಯೇಸುವೇ ಸ್ತೋತ್ರ ಸ್ವಾಮಿ. ಚಿಯೋನಿಂದ ಇಸ್ರಾಯೇಲರಿಗೆ ರಕ್ಷಣೆ ಬೇಗನೆ ಬರಲಿ. ಚಿಯೋನಿಂದ ಇಸ್ರಾಯೇಲ ರಕ್ಷಣೆ ಬೇಗ ಬರಲಿ. ದೇವರು ದುರವ್ಯವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು. ಆಮೇನ್. ಅಲ್ಲೆಲ್ಲಿ ಯಾವ್ದಾರ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಸಾಲ್ವ್ ಆಗಿದ ತಕ್ಷಣ ನಮ್ಮಲ್ಲಿ ಯಾವ ರೀತಿ ಒಂದು ಉಲ್ಲಾಸವಾಗಿರುತ್ತೆ ಅಲ್ವಾ, ಆ ರೀತಿ ನಾವು ದೇವರ ವಾಕ್ಯಗಳನ್ನು ನಾವು ಬರಬೇಕಾದ್ರೆ ಆ ರೆವ್ಯುಲೇಷನ್ ನಾವು ತಗೊಳ್ತಾ ಇದ್ದೀವಿ ಅಂದರೆ ಎಂಜಾಯ್ ದಟ್ ಟೈಮ್. ಆ ದಿನ ತಗೊಳ್ಳೋದಲ್ಲ, ಅದು ಡೇ ಬೈ ಡೇ ನಿಮ್ಮಲ್ಲಿ ಏನಾಗಿರ್ಬೇಕು, ಸಂತೋಷಕರವಾದಂಥ ಜೀವಿತ ಆಗಿರಬೇಕು. ಯಾವಾಗಾದರೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವರ ಮಕ್ಕಳಾದಂಥ ಆತ್ಮಿಕ ರೀತಿಯಲ್ಲಿ ಜೀವಿಸಲ್ಪಡುವಂಥ ಹೊಸ ಆತ್ಮಗಳು, ಹೊಸ ವಿಶ್ವಾಸಿಗಳಿಗೂ ಕೂಡ ನಾನು ಇದನ್ನ ಹೇಳ್ತಾ ಇದ್ದೀನಿ. ದೇವರು ಪ್ರಸನ್ನತೆ ತಿಳ್ಕೊಂಡು, ದೇವರ ವಾಕ್ಯವನ್ನು ತಿಳ್ಕೊಂಡು ಒಂದು ಸಲ ಅರಿಕೆ ಮಾಡಿ, ದೇವರೇ ನಾನು ಬದುಕಿದ್ರು ನಿನಗಾಗಿ, ಸತ್ರು ನಿನಗಾಗಿ, ಬ್ಯಾಪ್ಟಿಸಮ್ ತಗೊಂಡಿದ್ದು ನಾನು ನಿನಗಾಗಿ ಜೀವಿಸ್ತೀನಿ. ನನಗೆ ಹಳೆ ಜೀವಿತ ಹೋಗಿ ಹೊಸ ಜೀವಿತ ಬಂದಿರೋರು ದೇವರು ಅಂತ ಹತ್ಕೊಂಡು ಇದನ್ನ ತಲೆ ಮೇಲೆ ಭಾರ ಹಾಕ್ಕೊಂಡು ನನ್ನ ಜೀವಿತ ಹಿಂಗಾಗೋಯ್ತಲ್ಲ, ನನಗಿದರಿಂದ ಬಿಡುಗಡೆನೇ ಇಲ್ವಾ, ಇದೆಲ್ಲ ನೀವು ದೇವ್ರ ಹತ್ರ ಬಂದು ನೀವು ಈ ರೀತಿ ತಲೆ ಮೇಲೆ ಕೈಕೊಂಡು ನನ್ನ ಜೀವಿತ ಹಿಂಗಾಯ್ತು ಇವ್ರಿಗೆ ಹೇಳ್ಕೊಂಡು ನಿಮ್ಮ ಟೆಸ್ಟ್ ಮನಿ ಎಲ್ಲ ಹಾಳು ಮಾಡಿಕೊಂಡು ಆಮೇಲೆ ಹಂಗಾಯ್ತು ಹಿಂಗಾಯ್ತು ನನಗೆ ಯಾರೂ ಇಲ್ಲ ಮತ್ತೆ ಹೆಸಪ್ ಹತ್ರ ಬಂದು ಬೀಳೋದು ಹೇಳೋದು ಜಿಗ್ಜಾಗ್ ಟೈಪಲ್ಲಿ ಹೋಗ್ತಾ ಇದ್ದೀರಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಜಿಗ್ಜಾಗ್ ಟೈಪಲ್ಲಿ ಜೀವನ ಮಾಡೋರು ಖಂಡಿತ ಯಾವ ಟೈಮಲ್ಲಿ ಏನು ಆಗುತ್ತೋ ಅನ್ನೋದು ನಾನಂತೂ ಅದನ್ನು ಜಡ್ಜ್ಮೆಂಟ್ ಮಾಡಲ್ಲ. ಪ್ಲೀಸ್, ದೇವರು ಸಮಯನೂ ಕೊಟ್ಟಿದ್ದಾರೆ, ದೇವರ ವಾಕ್ಯವನ್ನು ಅದನ್ನು ಸ್ವೀಕರಿಸ್ಕೊಂಡ್ಮೇಲೆ ಅದರ ಪ್ರಕಾರ ಸಿಸ್ಟರ್ ನನಗೆ ಅರ್ಥನೇ ಆಗಲ್ಲ ಸಿಸ್ಟರ್ ಕೆಲವೊಂದು ವಾಕ್ಯ, ನಾನು ಏನು ಮಾಡಲಿ ಸಿಸ್ಟರ್, ಎಷ್ಟೋ ಹೇಳ್ತಾರೆ ಅದ್ರ ಬಗ್ಗೆ ನಡ್ಕೋಬೇಕಂತ ಆಸೆ, ಆದರೆ ನನ್ನಿಂದ ಆಗ್ತಾ ಇಲ್ಲ ಅಂದರೆ ನಿಮ್ಮ ಹೃದಯ ಇದೆಯಲ್ಲ ಸಿಸ್ಟರ್ ಆ್ಯಂಡ್ ಬ್ರದರ್, ಚಂಚಲ ಮನಸ್ಸಿಗೆ ಹೋಗಬೇಡಿ. ಆ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು, ಒಂದು ಬೆಚ್ಚಗಾರ ಇರಿ, ಒಂದು ತಣ್ಣಗಾರ ಇರಿ. ನಿಮ್ಮ ಮನಸ್ಥಿತಿ ಏನಿದೆ ಅಂತ ಯೋಚನೆ ಮಾಡಿ. ಇವಾಗ ಬೈಬಲ್ ಓದ್ತಾ ಇದ್ದೀರಾ, ಒಂದ್ಸಲ ಕಾಲೇಜ್ ಬೈಬಲಲ್ಲಿ ಬೈಬಲ್ ಸ್ಟಡಿ ಮಾಡಿರ್ತಾರೆ, ಅದರ ಆ ಥರ ಬೈಬಲ್ ಥರ ಓದ್ತಿರೋ, ಇಲ್ಲ ಪ್ರೀತಿಯಿಂದ ಓದ್ತಿರೋ, ಇಲ್ಲ ಯಾರು ಹೇಳಿದ್ರೆ ಅದನ್ನು ಕೇಳ್ಬಿಟ್ಟು ಓದ್ತಿರೋ, ಇಲ್ಲ ಇವಾಗ ನಾನು ಹೇಳೋವಂಥ ಮೆಸೇಜ್ಗಳು ಬರ್ಕೊಂಡು ಆ ರೀತಿ ಓದ್ತಿರೋ. ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಬೈಬಲ್ ಓದ್ತಾರೆ. ಕೆಲವರು ಬೆಳಿಗ್ಗೆ 10 ಚಾಪ್ಟರ್ ಓದ್ತಾರೆ, ಮಧ್ಯಾಹ್ನ 10, ರಾತ್ರಿ 5 ಚಾಪ್ಟರ್, ಈ ರೀತಿ ಎಲ್ಲ ಓದ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದು ಓದ್ತಾ ಇರ್ತಾರೆ, ಅವ್ರಿಗೆ ಅರ್ಥ ಆಗೋ ರೀತಿ. ಕೆಲವರು ಓದ್ತಾನೆ ಅದನ್ನ ಅರ್ಥ ರೀಡ್ ಮಾಡ್ತಾರೆ, ಕೆಲವರು ಓದ ಆದಮೇಲೆ ಅರ್ಥ ಆಗದೆ ಬೇರೆಯವ್ರ ಅದನ್ನು ಕೇಳುವಂಥರಾಗಿರ್ತಾರೆ. ಇಟ್ಸ್ ವೆರಿ ಗುಡ್ ಅದು. ನಾನು ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಾಲೆಜ್ ಇರೋದ್ರಿಂದ ನಾನು ಇದು ಹೇಳ್ತೀನಿ. ನಾವು ದೇವರ ವಾಕ್ಯ ಯಾವಾಗಾರ ಓದಬೇಕು, ಆ ಸಮಯ ನಾವು ದೇವ್ರು ಕೊಡ್ತಾ ಇದ್ರೆ ಅಂದರೆ, ದೇವರೇ ನಾನು ಕನ್ನಡಿ ನೋಡ್ಲಿಕ್ಕೆ ಬರ್ತಾ ಇದ್ದೀನಿ, ಮಿರರ್ ನೋಡೋಕೆ ಬರ್ತಾ ಇದ್ದೀನಿ, ನನ್ನ ಫೇಸ್ ಟು ಫೇಸ್ ನೀನು ಮಾತಾಡೋ ಸ್ವಾಮಿ ಅಂತ ಹೇಳ್ರಿ. ನಿಮಗೆ ಇಲ್ಲಿ ಬೆಂಕಿ ವಾಕ್ಯನ ಅರ್ಥವಾಗುತ್ತೆ. ಕರ್ತನು ಯೆಹೋವನು ನನಗೆ ಕುರುಬನು, ಎಲ್ಲ ಹೆಂಡುಗಳು ನನ್ನನ್ನು ಯಾವಾಗಲೂ ಕಾಯುವಂಥ ಗುರಾಣಿ,
ಮತ್ತು ನಿದ್ದೆಯಲ್ಲಿ ಸೌಖ್ಯವನ್ನು ಮಾಡುವಂಥದ್ದು, ನನಗೆ ಎಚ್ಚರಿಕೆ ಆಗಿರುವಂಥ ಒಂದು ಆಶೀರ್ವಾದ, ನಮಗೋಸ್ಕರ ದೇವರು ಸಿದ್ಧತೆ ಮಾಡುವಂಥ ಆ ಥರ ಒಂದೊಂದು ಪದಗಳು ಅರ್ಥವಾಗದೇ ಇರುವಂಥ ರೂಪದಲ್ಲಿ ನಿಮಗೆ ಬಂದಾಗ ದಯಮಾಡಿ ದೇವರಿಗೆ ಪ್ರೇಯರ್ ಮಾಡಿ, ದೇವರಿಗೆ ಇದು ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ನನಗೆ ಅರ್ಥ ಆಗೋ ರೀತಿ ನನಗೆ ತೋರ್ಪಡಿಸು ಅಂತ ನೀವು ಹೇಳಿ. ನೀತಿವಂತನು ಯಾವಾಗಲೂ ಉಲ್ಲಾಸಿಸ್ತಾನೆ ಅಂದರೆ ಆತನು ಯಾವಾಗಲೂ ದೇವರ ವಾಕ್ಯವನ್ನು ಕೈಗೊಂಡಿರ್ತಾನೆ. ಆಮೇಲೆ ಅಲ್ಲೆಲ್ಲಿ ಸೃಷ್ಟಿಯ ಕಾರ್ಯದಲ್ಲಿ ಸದಾ ಅವನು ಆನಂದವಾಗಿರ್ತೇನೆ. ಸೃಷ್ಟಿ ನೋಡಿ, ದೇವರು ನಮ್ಗೆ ಇದೆಲ್ಲ ಕೊಟ್ಟಿದ್ದಾರೆ, ದೇವರೇ ನಂಗೆ ಸ್ತೋತ್ರ, ಗಾಳಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನಮಗೆ ಒಂದು ವಾಸ ಮಾಡೋದಕ್ಕೆ ಒಂದು ಸಣ್ಣ ಮನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕೆಲವರು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ, ಅಯ್ಯೋ ಇವಾಗಲೂ ಸೈಕಲ್ ಹೊಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ವರಿ, ಸೈಕಲಲ್ಲಿ ಇರುವಂಥ ಆರೋಗ್ಯ ಕಾರಲ್ಲಿ, ಟೂ ವೀಲರಲ್ಲಿ ಇಲ್ಲ ಸಿಸ್ಟರ್ ಅಂಡ್ ಬ್ರದರ್ಸ್. ದೇವ್ರ ಸ್ತೋತ್ರ ಹೇಳಿ, ನನಗೆ ಸೈಕಲ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಗೆ ಸೈಕಲ್ ಇಲ್ಲ, ಗಾಡಿ ಇಲ್ಲ, ಏನೂ ಇಲ್ಲ ಅಂದರೂ ಕಾಲ್ ಕೊಟ್ಟಿದ್ದಾರಲ್ಲ ಅದಕ್ಕಾಗಿ. ಎಷ್ಟೋ ಜನ ಕಾಲ್ಗಳೇ ಇಲ್ಲ, ಆದರೂ ನಮಗೆ ಕೊಟ್ಟಿದ್ದಾರಲ್ಲ ಅದಕ್ಕಾಗಿ ಸ್ತೋತ್ರ. ನಮಗೆ ಒಳ್ಳೆ ನೀರನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಗೆ ಒಳ್ಳೆ ಸಮಯಕ್ಕೆ ತಕ್ಕಂತೆ ಒಳ್ಳೆ ಊಟ ಕೊಡ್ತಾ ಇದ್ದಾರಲ್ಲ ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿಕೊಡ್ರಿ. ಯಾವಾಗಲೂ ಕೂಡ ಸಂತೋಷ ಉಳ್ಳುವರಾಗಿರಬೇಕು. ಮತ್ತಾಯ 5:12 ಇದು ಹೇಳಿ ನಾನು ಮುಗಿಸ್ತೀನಿ. ರೆಫರೆನ್ಸ್ ಬೇಕಾದ್ರೆ ವಾಕ್ಯ ಕೊಡ್ತೀನಿ, ಬೇಕಾದ್ರೆ ಯು ರೀಡ್ ಆಫ್ಟರ್, ನಿಮ್ಗೆ ಯಾವಾಗ ನಿಮಗೆ ಸಮಯ ಸಿಗುತ್ತೋ ಅವಾಗ ಓದ್ಕೊಳ್ಳಿ. ಮತ್ತೆ 5:12 ಯೆಹೋವ ನನ್ನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯಕ್ಕೆ ಸೀಮೆಗೆ ಹೊರಟು ಹೋದನು. ಬಳಿಕ ನಜರೇತ್ ಮತ್ತಾಯ 5:22 ಅಲ್ಲೆಲೂಯ. ಬರಿಕಟಲು ರುದುಲುರು ಮಹಾಶೀಲ ಆಶಿಯಾನ್ಶೀಲ ಬರಿಕಟಲರದ ಏಷಯ 65:8 ಏಷಯ ಗ್ರಂಥ ಪ್ರವಾದಿಸಲ್ಪಟ್ಟಂಥ ವಾಕ್ಯ. ದಯವಿಟ್ಟು ಏಷಯ ವಾಕ್ಯಗಳು ಎಷ್ಟು ನಿಮಗೆ ಸಿಗುತ್ತೆ ಅದನ್ನೆಲ್ಲ ಬಾಯಟ್ ಮಾಡ್ತಾ ಇರಿ. ಅದನ್ನೆಲ್ಲ ವೆರಿ ಇಂಪಾರ್ಟೆಂಟಾಗಿ ನೀವು ಟಿಕ್ ಮಾಡ್ಕೊಳ್ತಾ ಇರಿ. ಏಷಯ 65 ಲಾಸ್ಟ್ ಹೇಳಿ ನಾನು ಮುಗಿಸಿ ಪ್ರೇಯರ್ ಮಾಡ್ತೀನಿ. ಏಷಯ 60 ಆಮೇಲೆ ಬರದಲ್ಲರ ಶಂದಲ್ಲರ ಬಾ ಎಸ್ವೆ ಸ್ತೋತ್ರ 65:18 ಅಲೇಲುಯ. ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ನಾನು ಯೆರೂಸಲೇಮಿನ ಉಲ್ಲಾಸದ ನಿವಾಸನಾಗಿಯೂ ಅದರ ಜನರು ಹರ್ಷಭರಿತನಾಗಿಯೂ ಮಾಡುವೆನು. ಆಮೇಲೆ ನಮ್ಮ ಮನೇಲಿ ಯಾವ್ದಾರ ಒಂದು ಫಂಕ್ಷನ್ ನಡೀತಿದೆ, ಆ ಫಂಕ್ಷನ್ಗೆ ನಮಗೆ ರಿಲೇಷನ್ಸ್ ಎಲ್ಲ ಯಾರೋ ಬಂದಿರ್ತಾರೆ. ಆಗ ಹೊಸ ಬಟ್ಟೆ, ಮನೇಲಿ ಒಳ್ಳೆ ಊಟ, ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಮಾಡ್ತೀವಿ. ಅವದು ಒಂದು ದಿನ 2 ದಿನ ರೀತಿಯಲ್ಲಿ ಆ ಎಂಜಾಯ್ಮೆಂಟು ನಾವು ಮಾಡ್ತೀವಿ. ಆದರೆ ನಾವು ದೇವರ ವಾಕ್ಯದಲ್ಲಿ ಇದ್ದುಕೊಂಡು ದಿನ ನಮ್ಮ ಜೀವಿತ ಎಂಜಾಯ್ಮೆಂಟ್ ಇದೆಯಾ? ಅಪ್ಪ ಅಮ್ಮನ ಜೊತೆಯಲ್ಲಿ, ತಂದೆ ತಾಯಿ ಜೊತೆಯಲ್ಲಿ, ಅಣ್ಣ ತಮ್ಮಂದಿರ ಜೊತೆ, ಮಕ್ಕಳ ಜೊತೆಯಲ್ಲಿ ಉಲ್ಲಾಸದಿಂದ ಇರುವಂಥ ಜೀವಿತ ನಮ್ಮ ಜೀವಿತ ಆಗಿದೆಯಾ? ಅದನ್ನು ನಾವು ತಿಳ್ಕೋಬೇಕು. ಕರ್ತನಲ್ಲಿ ಯೆಹೋವನು ಸೇವಿಸುವವರು ಅವ್ರು ಯಾವಾಗಲೂ ಉಲ್ಲಾಸವಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಕಷ್ಟದಲ್ಲೂ ಕೂಡ ಒಂದೇ ಟೆಸ್ಟ್ ಮನಿ ಆಗಿರ್ತಾರೆ, ಚೆನ್ನಾಗಿದ್ದಾಗ ಒಂದೇ ಟೆಸ್ಟ್ ಮನಿ ಆಗಿರ್ತಾರೆ. ಮತ್ತು ಆ ರೀತಿ ಒಂದು ಒಳ್ಳೆಯ ಸಾಕ್ಷಿ ನಮ್ಮ ಜೀವಿತದಲ್ಲಿ. ಸಿಸ್ಟರ್ ನಮ್ಗೆ ಹಿಂಗಾಗೋಯ್ತು, ಅಳೋದು, ಬೇಜಾರಾಗೋದು, ಸೊಪ್ಪಿಗೆ ಮುಖ ಇಟ್ಕೊಳ್ಳೋದು. ದೇವರು ಎಂತೆಂಥ ಸಿಸ್ಟರ್ ಬ್ರದರ್ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ. ಅದನ್ನೆಲ್ಲ ನೆನೆಸಿ ಪ್ರಾರ್ಥಿಸಿರಿ, ಯಾವಾಗಲೂ ಸಂತೋಷಿಸಿರಿ. ದೇವರೇ ಇದರಿಂದ ನಮಗೊಂದು ದೊಡ್ಡ ಜಯದ ಜೀವಿತ ನಮಗೆ ಕೊಡ್ತೀಯ ಸ್ವಾಮಿ ಅಂತ ಪ್ರಾರ್ಥನೆ ಮಾಡೋರಾಗಿರಿ. ಸಿಸ್ಟರ್ ಇವತ್ತು ಒಳ್ಳೆ ವರ್ಷಿಪ್ ಆಯಿತು ಸಿಸ್ಟರ್, ನಾನು ತುಂಬ ಎಂಜಾಯ್ಮೆಂಟಲ್ಲಿ ತಗೊಂಡೆ. ಸಿಸ್ಟರ್ ಇವತ್ತು ಒಳ್ಳೆ ಮೆಸೇಜ್ ಬಂತು, ನಂಗೆ ತುಂಬ ಖುಷಿ ಆಯಿತು ಸಿಸ್ಟರ್. ನನಗೆ ಇವತ್ತು ಕಾಣಿಕೆ ಹಾಕಿದಾಗ್ಲೇ ನನಗೊಂದು ದೊಡ್ಡ ಸಮಾಧಾನ ಆಯಿತು. ಅಷ್ಟಕ್ಕೆ ಮಾತ್ರ ನೀವು ಮೀಸಲಾಗಿಲ್ಲ. ಪ್ಲೀಸ್ ಕಂಟಿನ್ಯೂ ಡೇ ಬೈ ಡೇ ಅದು ರಿಸೀವ್ ಮಾಡ್ಕೊಳ್ಳಿ. ಜೀಸಸ್ ಬ್ಲೆಸ್ ಮಾಡು ಸ್ವಾಮಿ. ಐ ಆಮ್ ಹ್ಯಾಪಿ. ಇವತ್ತು ನಾನು ತುಂಬ ಉಲ್ಲಾಸದಿಂದ ಇದ್ದೀನಿ. ನನ್ನನ್ನು ಆಶೀರ್ವದಿಸು ಕನಿಕರ್ಸ್ ಅಂತ ಪ್ರಾರ್ಥನೆ ಮಾಡುವವರಾಗಿರಿ. ಪರಿಶುದ್ಧಾತ್ಮ ನಿಮ್ಮ ಮೇಲೆ ನೋಡಿ. ಚಿಕ್ಕ ಮಕ್ಕಳು ಎಷ್ಟೊಂದು ಹೊಡಿತೀವಿ ಬೈತೀವಿ, ಆದರೆ ಅದು ಬಂದ್ಬಿಟ್ಟು ಆಮೇಲೆ ಅಮ್ಮ ಅಪ್ಪ ಅಂತ ಎಷ್ಟು ನಗಾಡ್ಕೊಂಡಿರ್ತಾರೆ. ಆದರೆ ದೊಡ್ಡವರು ನಾನೇನಕ್ಕೆ ಮಾತಾಡ್ಬೇಕು ಅವ್ರ ಜೊತೆಲಿ, ನಾನೇಕೆ ಇದು ಮಾಡ್ಬೇಕು, ಅವ್ರು ಅವತ್ತು ಹಂಗಂದ್ರು ಹಿಂಗಂದ್ರು ಅದು ತೆಗೆದಾಕ್ಬಿಡಿ. ಯಾಕಂದರೆ ನಿಮ್ಮ ಹೃದಯದಲ್ಲಿ ಜೀವಿಸುವಂಥ ಯಾರಾಗಿದ್ದಾರೆ ಗೊತ್ತಾ? ದೇವರ ವಾಕ್ಯ, ದೇವರು ಪರಿಶುದ್ಧ. ಅವ್ರಿಗೆ ದಯವಿಟ್ಟು ನೀವು
ನೊನ್ಸಕ್ಕೆ ಹೋಗ್ಬೇಡಿ. ಮನುಷ್ಯರು ತುಂಬ ಕಷ್ಟಗಳು ಕೊಡ್ತಾರೆ, ಹೇಳ್ಬಾರ್ದೆಲ್ಲ ಮಾತಾಡ್ತಾರೆ, ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ನಿಮ್ಮ ಸಂತೋಷದ ಜೀವಿತ, ನಿಮ್ಮ ಸಂತೋಷದ ಮಾರ್ಗದ ಜೀವಿತ ನೀವು ಕಂಡಿಡ್ಕೊಳ್ಳಿ. ನಿಮ್ಮ ಮನಸ್ಥಿತಿಗಳು ಏನಾಗಿದೆ ಎಂಬುದಾಗಿ ಅದರಿಂದ ಬಿಡುಗಡೆ ಮಾಡಿ. ದೇವರೇ, ನಾನು ನಿನ್ನನ್ನು ಯಾವಾಗಲೂ ಆಶಿಸ್ತೀನಪ್ಪ, ನಾನು ಯಾವಾಗಲೂ ನನ್ನ ಜೀವಿತದಲ್ಲಿ ಸಂತೋಷ ಒಂದೇ ಥರ ಇರ್ತೀನಪ್ಪ. ಕಷ್ಟದಲ್ಲೂ ಇದ್ರೂ ಕೂಡ ಆ ಸಂತೋಷದ ಜೀವನ ನಾನು ತಗೊಳ್ತೀನಿ ಸ್ವಾಮಿ. ದುಃಖದಲ್ಲಿ, ಸಂತೋಷದಲ್ಲಿ, ಎಲ್ಲ ರೀತಿಯಲ್ಲಿ ನಾನು ಅದೇ ರೀತಿಯಲ್ಲಿ ಅದೇ ಗುಡ್ ಟೆಸ್ಟ್ ಮನಿ ಸಿಸ್ಟರ್ ಆ್ಯಂಡ್ ಬ್ರದರ್ಸ್. ನೀವು ಯಾವಾಗಲೂ ಸಂತೋಷವಾಗಿ ಎಂಜಾಯ್ನೆಸ್ ಆಗಿರಬೇಕೆಂಬುದೇ ದೇವರು ನಿಮ್ಮನ್ನು ಇಷ್ಟಪಡ್ತಿರೋದ್ರಿಂದ ಇದು ವೆರಿ ಗುಡ್ ಆ್ಯಂಡ್ ಫುಡ್ ಯುವರ್ ಗಿವಿಂಗ್ ದಿಸ್ ಟುಡೇ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಇದನ್ನು ನೀವು ಸ್ವೀಕರಿಸ್ಕೊಂಡಿದ್ದೀರಾ? ಅವರೆಲ್ಲರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಏನಾರ ನಿಮಗೆ ರಿಕ್ವೆಸ್ಟ್ ಪ್ರೇಯರ್ ಇದ್ದರೆ ಖಂಡಿತ ರಿಕ್ವೆಸ್ಟ್ ಪ್ರೇಯರ್ ಮಾಡಿ. ಇಲ್ಲ ಆದರೆ ಫೋನ್ ಮಾಡಬೇಕಂದ್ರೆ ಫೋನ್ ಮಾಡಿ. ದೇವರ ದಯೆ ನಿಮ್ಮ ಮೇಲೆ ಭಾಳ ಇದೆ, ಗ್ರೇಸ್ ಇದೆ, ಆಶೀರ್ವಾದ ಇದೆ, ಸಂತೋಷ ಕೊಡ್ತಾ ಇದ್ದಾರೆ. ನೀವು ಸಾಲದಿಂದ ಎಲ್ಲ ಮುಕ್ತಾಯ, ಮಕ್ಳಿಗೆ ಇನ್ನೂ ಮದುವೆ ಮಾಡಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ, ಸಂತೋಷ ಪಡಿ. ದೇವರೊಂದು ಒಳ್ಳೆ ಸಂತೋಷದ ಕುಟುಂಬ ಆ ಮಕ್ಕಳಿಗೆ ದೇವರು ಕೊಡ್ತಾರೆ. ಮತ್ತು ಕೆಲಸ ಇಲ್ಲ ನಮ್ಮ ಮಕ್ಕಳಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಯಾವಾಗಲೂ ಸಂತೋಷ ಇರಿ. ನನ್ನ ಮಕ್ಕಳಿಗೆ ಇವತ್ತು ಕೆಲಸ ಇಲ್ಲ, ಒಂದಿನ ಒಳ್ಳೆ ಕೆಲಸ ಕೊಡ್ತಾರೆ ಜೀಸಸ್ ಅಂತ ಸಂತೋಷವಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿರಿ. ಅದೇ ರೀತಿಯಾದ ಅಮೌಂಟ್ಗಳು ಈ ತಿಂಗಳು ರಿಲೀಸ್ ಆಗ್ತಾ ಇದೆ. ಎಲ್ಲ ಅಮೌಂಟ್ ಬರೋವಂಥ ಅಮೌಂಟು ದೇವರ ಆಶೀರ್ವದಿಸ್ತಾ ಇದ್ದಾರೆ. ಡೋಂಟ್ ವರಿ. ಚಿಕ್ಕ ಮಕ್ಕಳ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ ಪ್ರಾರ್ಥಿಸಬೇಕು. ಸ್ಕೂಲ್ ಓಪನ್ ಆಗ್ತಾ ಇದೆ ಆನ್ಲೈನಲ್ಲಿ. ಸ್ಕೂಲ್ ಅಂದರೆ ರೆಗ್ಯುಲರ್ ಸ್ಕೂಲ್ ಅಲ್ಲ, ಆನ್ಲೈನ್. ಸ್ಕೂಲ್ ಫೀಸ್ ಕಟ್ಟಕ್ಕೆ ಆಗ್ತಾಯಿಲ್ಲ, ಯಾವ ಸ್ಕೂಲ್ ಸೇರಿಸ್ಬೇಕು ನನ್ನ ಮಕ್ಕಳನ್ನ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಮಕ್ಕಳು ಡಿಗ್ರಿ ಆಯಿತು, ಕಾಲೇಜಿಗೆ ಯಾವ ಕಾಲೇಜ್ ಸೇರಿಸ್ಬೇಕು ಆ ಥರ ಎಲ್ಲ ಯೋಚನೆ ಮಾಡ್ತೀರಾ. ಆ ಯೋಚನೆಗಳೆಲ್ಲ ಬಿಟ್ಟು, ಏಸಪ್ಪ ಇದು ನಿನ್ನ ಕೈಲಿ ಒಪ್ಪಿಸ್ತಾ ಇದ್ದೀನಿ, ನೀನು ಆಶೀರ್ವಾದ ಮಾಡು, ಉಲ್ಲಾಸದಿಂದ ಎಂಜಾಯ್. ದೇವ್ರು ಯಾವ ಸ್ಕೂಲು, ಯಾವ ಕಾಲೇಜು, ಯಾವ ಜಾಬ್ ಕೊಟ್ರು ಸಂತೋಷವಾಗಿ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ನೀವು ಹೋಗ್ರಿ. ಅಲ್ಲಿ ಒಳ್ಳೆ ಒಳ್ಳೆ ಬಾಸ್ಗಳು, ಒಳ್ಳೆ ಒಳ್ಳೆ ಸ್ಕೂಲ್ ಟೀಚರ್ಸ್ಗಳು, ಲೆಕ್ಚರ್ಸ್ಗಳು ನಿಮಗೆಲ್ಲ ಸಿಗ್ತಾರೆ. ನೀವೇನು ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಒಂದು ಆಶೀರ್ವಾದ ಇದೆ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಸಿಸ್ಟರ್ಸ್ ಅಂತ ಹೇಳ್ತಾ ಇದ್ದೀರಾ. ಹಾರ್ಟ್ ಅಟ್ಯಾಕ್ ಆಗುವಂಥ ಸೈತಾನಿಗೆ ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲಿ ನಿನ್ನನ್ನು ಬಂಧಿಸ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಲಯವಾಗಿ, ಯೇಸುವಿನ ನಾಮದಲ್ಲಿ. ಸ್ಥಾನದ ಮನೆಗೆ ಹೋದಾಗ್ಲೇ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ಸತ್ತೋಗ್ತಾ ಇದ್ದಾರೆ ಅಂತ ಹೇಳಿದೆ. ಆ ಸೈತಾನಿಗೆ ಯೇಸುವಿನ ನಾಮದಲ್ಲಿ ನೀವು ಯಾರ್ಯಾರು ಸ್ಥಾನದ ಮನೆಗೆ ಹೋಗ್ತಾರೆ, ಯೇಸುವಿನ ರಕ್ತ ಎಂಬುದಾಗಿ ಅಲ್ಲಿ ಸ್ನಾನ ಮಾಡೋರಂತರ ಆಗಿರಿ. ಯೇಸುವಿನ ನಾಮದಲ್ಲಿ ಆ ಸೈತಾನು ಈಗಲೇ ಬಿಟ್ಟು ಹೋಗ್ತಾ ಇದೆ. ಯೇಸುವಿನ ನಾಮದಲ್ಲಿ ನೀವು ಯಾವುದು ವಿಚಿತ್ರವಾದಂಥ ರೀತಿಯಲ್ಲಿ ಜೀವಿಸ್ತಾ ಇದ್ದೀರೋ ಅದು ವಿಚಿತ್ರವಾದಂಥ ಲೈಫ್ ಹೋಗ್ತಾ ಇದೆ ಇವತ್ತು. ಆದರೆ ನಿಮಗೆ ಕೊಡ್ತಾರೆ ಅಂತ ಉಲ್ಲಾಸದ ಜೀವಿತ ನಿಮಗೆ ಅದ್ಭುತವಾಗಿದೆ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ಮನೆಗಳಲ್ಲಿ ದೇವರೇ, ನಾನು ಇಷ್ಟು ವರ್ಷ ನಾನು ಬದುಕಬೇಕು, ನಿನಗಾಗಿ ನಾನು ಇರ್ತೀನಿ ಎಂಬುದಾಗಿ ನೀವೇ ಪ್ರಾರ್ಥನೆ ಮಾಡಿರಿ. ದೇವರು ಏನು ಹೇಳ್ತಾರೆ, ನಿಮ್ಮ ಮಾತಿನ ಮೂಲಕ ಎಲ್ಲ ಹರಕೆ ಆಗುತ್ತೆ ಅಂತ. 20 ವರ್ಷ, 30 ವರ್ಷ, 40 ವರ್ಷ ಚಿಕ್ಕ ವಯಸ್ಸವರೆಲ್ಲ ಮರಣ ಹೊಂದ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ನಾನು ಬರುವ ದಿನಗಳಲ್ಲಿ ಇವೆಲ್ಲ ಆಗುತ್ತೆ, ಆಗಲೇಬೇಕಾದು. ಯಾಕಂದರೆ ದೇವರು ವಾಕ್ಯವನ್ನು ಕೊಟ್ಟಿದ್ದು ನೆರವೇರಿಸಬೇಕಲ್ವಾ. ಅದಕ್ಕೆ ನೀವು ವಿಶೇಷವಾಗಿ ದೇವರಲ್ಲಿ ನಿಂತು ಒಂದು ಸಾಕ್ಷಿ, ಒಳ್ಳೆಯ ಟೆಸ್ಟ್ ಮನಿಯಾಗಿ ಹೊಸದಾಗಿ ಯಾರಾದರೂ ದೇವ್ರ ವಾಕ್ಯ ಕೇಳ್ತಾ ಇದ್ದರೆ ಅವರು ಕೂಡ ಚಿಕ್ಕದಾಗಿ ದೇವರಲ್ಲಿ ಸಣ್ಣದಾಗಿ ಕಲ್ತ್ಕೊಳ್ಳಿ. ದೇವ್ರು ನಮ್ಮನ್ನ ಆಶೀರ್ವದಿಸ್ತಾರೆ. ಯೇಸು ಅಂದರೆ ಯಾರು, ಯೇಸುವಿಂದ ಏನು ನಮಗೆ ಆಗುತ್ತೆ, ಆತನ ಎಂಥ ದೇವನು, ನಮ್ಮ ಮನೆಯಲ್ಲಿ ಒಂದು ಆಶೀರ್ವಾದಕರವಾದಂಥ ದೇವರ. ಇದು ನಾನು ಯೇಸಪ್ಪ ನಾನು ಸ್ವೀಕರಿಸ್ಕೊಂಡ್ರೆ ನನ್ನ ಜೀವಿತ ಏನು ಬದಲಾವಣೆ ಆಗುತ್ತೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನೀವು ಯೇಸುವಿನ ಹೆಸರಿನಲ್ಲಿ ಏನೇ ಬೇಡ್ಕೊಳ್ರಿ ಅದಾಗುತ್ತೆ. ಆ ಎಲ್ಲ ಬೇಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ದೇವರ ಸನ್ನಿಧಿಯಲ್ಲಿ ಯಾವ ರೀತಿ ಇದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿ, ದೇವರೇ ನಾನು ಇದು ಕೇಳ್ಕೊಳ್ತಾ ಇದ್ದೀನಿ. ಕಡು ಪಾಪಿ, ನೀವು ತುಂಬ ಕಠೋರ ಪಾಪಿಗಳಾಗಿದ್ರೂ ಕೂಡ ದೇವ್ರು ಕೇಳ್ತಾರೆ ಪ್ರಾರ್ಥನೆ. ಆದರೆ ಆ ಪಾಪಗಳನ್ನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ದೇವ್ರ ಹತ್ರ ಬಂದು ಅದನ್ನೆಲ್ಲ ಒಪ್ಪಿಸ್ಕೊಟ್ಟ ಆದಮೇಲೆ ನಿಮ್ಮ ಜೀವಿತ ಒಂದು ಬದಲಾವಣೆ ಆದಮೇಲೆ ಅದು ಮತ್ತೆ ನೀವು ರಿಟರ್ನ್ ಆ ಹಳೆ ಸ್ವಭಾವಕ್ಕೆ ಹೋಗಬೇಡಿ. ದೇವ್ರು ಕ್ಷಮಿಸಿದ್ದಾರೆ, ಅವ್ರ ಲೆಕ್ಕಕ್ಕೆ ತಗೊಳ್ಳಲ್ಲ, ಎಲ್ಲ ಕ್ಷಮಿಸಿದ್ದಾರೆ. ಮತ್ತೆ ರಿಟರ್ನ್ ಆ ಪಾಪಗಳಿಗೆ ಅದಕ್ಕೆಲ್ಲ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಏನಾರ ಕಮೆಂಟ್ ಇದ್ದರೆ ಕಮೆಂಟ್ ಕಳಿಸಿ. ಸೊ ವೆರಿ ಹ್ಯಾಪಿ ನನಗೂ ಡೇ ಬೈ ಡೇ ಮಾಡಲಿಕ್ಕೇನು. ನಾನು ಈ ಸ್ಥಿತಿಯಲ್ಲಿ ನಾನು ಏನಿದ್ದೀನಿ, ನನ್ನ ಜೀವಿತ ಈ ರೀತಿ ಒಂದು ಇರೋದ್ರಿಂದ ಎಲ್ಲ ಒಂದು ಸ್ಥಿತಿ, ನನ್ನ ಬದಲಾವಣೆ, ನನ್ನ ಜೀವಿತ ಏನು ಎಲ್ಲ ಆಗಿದ್ರೂ ಕೂಡ
ಯೇಸು ಸ್ವಾಮಿ ಮಾತ್ರನೇ ನನ್ನ ಜೀವಿತ ಒಂದು ಬದಲಾವಣೆ ಮಾಡೋದು. ಈ ಸ್ಥಿತಿಯಲ್ಲಿ ನಾನು ಏನಿದ್ದೀನಿ ಅದು ದೇವರು ನನಗೆ ಕೊಟ್ಟಂಥ ಒಂದು ದೊಡ್ಡ ಬ್ಲೆಸ್ಸಿಂಗ್ ಸಿಸ್ಟರ್ ಆ್ಯಂಡ್ ಬ್ರದರ್ಸ್. ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಜನಕ್ಕೆ ನನ್ನ ಚಾನೆಲ್ ನೋಡ್ತಾಯಿದ್ರು, ಇಗೋನೆಸು ಬಂದಿರ್ಬೋದು, ಕೆಲವರಿಗೆ ಹ್ಯಾಪಿ ಆಗಿರ್ಬೋದು, ಕೆಲವರು ರಿಟರ್ನ್ ಒಂದ್ಸಲ ಅಗೇನ್ ನಾನು ನೋಡಬೇಕು ಅಂತಲೂ ಇರ್ಬೋದು. ಚಾಯ್ಸ್ ನಿಮ್ಮದು, ನೀವು ಯಾವ ರೀತಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡು. ಆದರೆ ನಾನು ಉಚಿತವಾಗಿ ದೇವರ ವಾಕ್ಯ ಹೇಳ್ತಾ ಇದ್ದೀನಿ. ದೇವರು ನನಗೆ ಉಚಿತವಾಗಿ ಕೊಟ್ಟಿದ್ದಾರೆ, ನಾನು ನಿಮಗೆ ಉಚಿತವಾಗಿ ನಿಮಗೆ ಫ್ರೀಯಾಗಿ ನಾನು ವಾಕ್ಯ ಹೇಳ್ತಾ ಇದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಯಾವ ದಿನ ಇವತ್ತು ಕಂಟಿನ್ಯೂ ಮಾಡಿಸಿದ್ದಾರೆ, ಯಾವತ್ತು ಸ್ಟಾಪ್ ಅಂತ ಹೇಳ್ತಾರೋ ಆ ದಿನ ನಾನು ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಪ್ಲೀಸ್ ಪ್ರೇಯರ್ ರಿಕ್ವೆಸ್ಟ್, ನೀವು ಪ್ರೇಯರ್ ಮಾಡೋ ಟೈಮಲ್ಲಿ ಮಂಜುಳಾ ದೇವರ ಎಂಬುದಾಗಿ ಪ್ಲೀಸ್ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಸಿಸ್ಟರ್, ನೀವು ನಮಗೆ ಪ್ರೇಯರ್ ಮಾಡ್ತೀರಾ, ನೀವು ನಮಗೋಸ್ಕರ ಪ್ರೇಯರ್ ಮಾಡಿ ಅಂತ. ನಾನು ಮನುಷ್ಯಳೆ, ನಾನು ಎಡು ಬಿಡುವಂಥ ಚಾನ್ಸಸ್ ಇದೆ. ಆದರೂ ಕೂಡ ನನಗೋಸ್ಕರ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ವಿಶೇಷವಾಗಿ ಬೈಬಲಲ್ಲಿ ಇರುವಂಥ ವಾಕ್ಯಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಬೇರೆಯವ್ರಿಗೊಬ್ರಿಗೆ ಹೇಳಬೇಕಂದ್ರೆ ಬಹಳ ಕಷ್ಟ ಇದೆ. ಅಂಥದ್ರಲ್ಲಿ ದೇವ್ರು ನನಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನಾನೇ ಧನ್ಯಳು. ಪ್ಲೀಸ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದೇವರು ನನ್ನ ಮುಖಾಂತರ ಎಷ್ಟು ಕಳಿಸ್ತಾರೋ ಖಂಡಿತ ನಿಮ್ಗೆ ಹೇಳೋದಕ್ಕೆ ನಾನು ಪ್ರಯಾಸ ಪಡ್ತೇನೆ. ವಿಶೇಷವಾಗಿ ಎಲ್ಲರ ಮೇಲೆ ದೇವರ ಅಭಿಷೇಕ ಇಳೀಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೀನಿ. ದಿನ ಡೇ ಬೈ ಡೇ ಮಕ್ಕಳಿಗೆ ಎದ್ದೇಳೋದಕ್ಕಿಂತ ಮುಂಚೆ ಅವರು ತಲೆ ಮೇಲಿಟ್ಟು ಪ್ರೇಯರ್ ಮಾಡಿ ಎಲ್ಲ ಆಶೀರ್ವಾದ ಬರುವಂಥದ್ದಾಗಿದೆ. ನಾವು ಹೊಸ ಟೆಸ್ಟ್ ಮುನಿಯಲ್ಲಿದ್ದೀವಿ, ದೇವರ ಪ್ರಸನ್ನತೆಯಲ್ಲೇ ಇದ್ದೀವಿ. 4 ತಲೆಮಾರುಗಳು ಮಾಡಿರುವಂಥ ಪಾಪಗಳು ನಮ್ಮ ಮಕ್ಕಳಿಗೆ ಬರುತ್ತೆ ಅಂತ ಅದನ್ನು ತೆಗೆದಾಕ್ಬಿಡಿ. ದೇವರು ಎಲ್ಲನೂ ನಮ್ಮ ಪಾಪಗಳನ್ನು ಕ್ಷಮಿಸಿ ಒಂದು ನೂತನ ಸ್ವಭಾವದ ಜೀವಿತ ನಮಗೆ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶಬಾ ಶಲಂ. ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು.